ಎಲ್ಲಾನು ಅಲ್ಲಲ್ಲಿಗೆ ಅವೈಲಬಲ್ ಆಗಿರುವಂತ ಸಂದರ್ಭದಲ್ಲಿ ಈ ತರ ಒಂದು ಅಜ್ಜನರನ್ನ ನೀವು ಯಾತಕ್ಕೋಸ್ಕರ ಕೂತು ಕೇಳ್ಬೇಕು ಹೇಳಿ? ಅದಕ್ಕೇನಾದ್ರೂ ಒಂದು ರೀಸನ್ ಇರ್ಬೇಕಲ್ವಾ? ಆ ರೀಸನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ 1.5 ವರ್ಷ ಟೈಮ್ ಆಯ್ತು. ಏನ್ ಮಾಡ್ತಾ ಇರ್ತೀವಿ ಅಂದ್ರೆ, ಇವಾಗ ಸಿಂಪಲ್ ನಾನೊಂದ್ 2-3 ವಿಚಾರ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಪ್ರೆಸ್ ಮೀಟ್ ಮಾಡ್ಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಡೌಟ್ ಇತ್ತು ನಂಗೆ. ಏನಕ್ ಪ್ರೆಸ್ ಮೀಟ್ ಮಾಡ್ತೀವಿ? ಇಲ್ಲಿವರೆಗೂ ಏನ್ ದವಾಕಿದೀವಿ ಅಂತ ಪ್ರೆಸ್ ಮೀಟ್ ಮಾಡ್ತೀವಿ. ನಿಮಗಾದ್ರೂ ಪ್ರೆಸ್ ಮೀಟ್ ಬರೋದಿಕ್ಕೆ ಏನ್ ಇಂಟ್ರೆಸ್ಟ್ ಇರುತ್ತೆ? ಈ ಎಲ್ಲಾ ಪ್ರಶ್ನೆಗಳು ನನಗಿದ್ದೇ ಇರುತ್ತೆ. ಏನಕ್ಕೆ ಅಂದ್ರೆ, ಯಾರೇ ಆಗ್ಲಿ ಇವತ್ತಿನ ಇನ್ಸ್ಟಾಗ್ರಾಮ್ ಯುಗದಲ್ಲಿ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಯುಗದಲ್ಲಿ, ಇಫ್ ದೇರ್ ಆರ್ ಸ್ಟಾರ್ಸ್, ದೇರ್ ವಿಲ್ ಬಿ ವ್ಯೂಸ್, ದೇರ್ ವಿಲ್ ಬಿ ಆಲ್ ಕೈಂಡ್ ಆಫ್ ಪ್ರೊಜೆಕ್ಷನ್ ಫಾರ್ ದಟ್. ಅದು ನಾನು ಅಷ್ಟೇ. 15 ನಿಮಿಷ ರಾತ್ರಿ ಮನೆಗೆ ಹೋದ್ಮೇಲೆ ನನ್ನ ಫೇವ್ರೆಟ್ ಸ್ಟಾರ್ ಏನ್ ಮಾತಾಡಿದ್ರು ಅಂತಾನೋ, ಅವರ ನೆಕ್ಸ್ಟ್ ಸಿನಿಮಾ ಅಪ್ಡೇಟ್ ಏನು ಅಂತಾನೋ ನೋಡ್ತೀನಿ. ಹಂಗಾದ್ರೆ ಅವ್ರು ಮಾತ್ರ ಪಿಕ್ಚರ್ಗಳು ಮಾಡ್ಬೇಕಾ? ಬೇರೆ ಯಾರು ಮಾಡೋದೇ ಬೇಡವಾ? ಪ್ರವೀಣ್ ಏನ್ ಮಾಡೋಣ ಅಂದಾಗ, ಸರ್ ಇದನ್ನ ನನ್ನ ಹತ್ರ ಕುತ್ಕೊಂಡು ನೀವು ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಲೆಟ್ ಅಸ್ ಡೂ ಅ ಪ್ರೆಸ್ ಮೀಟ್ ಅಂತ ಅವ್ರು ಹೇಳಿದ್ದಕ್ಕೆ, ಅವ್ರ ಧೈರ್ಯ ಕೊಟ್ಟಿದ್ದಕ್ಕೆ ಮಾತ್ರನೇ ಈ ಪ್ರೆಸ್ ಮೀಟ್ ನಡೀತಿರೋದು. ಸರಿ ಆಯ್ತು ಪ್ರವೀಣ್, ನಾನು ಮಾತಾಡಬೇಕು ಅವತ್ತು, ನಾನು ಐ ವಾಂಟ್ ಟು ಶೇರ್ ಅ ಫ್ಯೂ ಥಿಂಗ್ಸ್ ಅಂತ ನಾನು ಹೇಳಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ, ನಾನು ಒಂದು 5-6 ಸಿನಿಮಾಗಳ ಪ್ರೆಸ್ ಮೀಟ್ ನಾನು ಅಟೆಂಡ್ ಮಾಡೋದ್ರ ಬಿಟ್ಟು ನಾನು ಯಾವತ್ತೂ ಆ ತರ ಮಾತಾಡಿಲ್ಲ. ಯೂಶಲಿ ಒಂದು ಮಾತು ಹೇಳ್ತಾ ಇರ್ತೀವಿ, ನಮ್ಮ ನಿರ್ಮಾಪಕರು ನಮ್ಗೆ ಏನ್ ಬೇಕೋ ಕೊಟ್ರು, ನಾವು ಕೇಳಿದ್ದನ್ನೆಲ್ಲ ಕೊಟ್ರು, ನಮ್ಮನ್ನ ಮಕ್ಕಳ ತರ ನೋಡ್ಕೊಂಡ್ರು, ನಾವೆಲ್ಲ ಫ್ಯಾಮಿಲಿ ತರ ಇದ್ವಿ, ಅಯ್ಯೋ ನಮ್ಗೇನು ಕೊರತೆನೆ ಮಾಡಿಲ್ಲ ಅಂತ. ನಮ್ ತಾಯಣೆಗೂ ಈ ಸಿನಿಮಾದಲ್ಲಿ ಅದೇನೂ ಆಗಿಲ್ಲ. ಯಾಕೆಂದ್ರೆ ನಮ್ ಸಿನಿಮಾದಲ್ಲಿ ನಿರ್ಮಾಪಕರೇ ಇರ್ಲಿಲ್ಲ. ಇದು ಬರೀ ಒಂದು ಟೆಕ್ನಿಷಿಯನ್ಗಳ ಸಂತೆ. ನಮ್ಮ ಕುಲ್ದೀಪ್ ಅವ್ರು ಹೇಳ್ದಂಗೆ ಹಸಿವಿರೋ ಆರ್ಟಿಸ್ಟ್ಗಳ ಸಂತೆ. ಇಲ್ಲಿ ಯಾರೋ ಒಬ್ರು ಅವ್ರ ಜೇಬಿಂದ ದುಡ್ಡು ಹಾಕಿದ್ರೇನೆ ಸಿನಿಮಾ ಮಾಡ್ತೀನಿ ಅನ್ನೋ ಔದಾರ್ಯಕ್ಕೋ, ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ನಮ್ಮನ್ನ ಶೋಕೇಸ್ ಮಾಡ್ಕೋಬೇಕು ಅನ್ನೋ ಉಪಚಾರಕ್ಕೋ ಮಾಡಿರೋ ಸಿನಿಮಾ ಇದಲ್ಲ. ನನಗೆ ಯಾವಾಗ್ಲೂ ಕಾಡ್ತಾ ಇರತ್ತೆ, ಇಲ್ಲಿ ಇರೋಂತ 4 ಜನ ಆಕ್ಟರ್ಗಳು ಇದಕ್ಕೆ ಬರೀ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇಲ್ಲಿ ಕೂರ್ಸಿದೀನಿ ಅಷ್ಟೇನೆ. ಎಲ್ರು ಕೂತ್ಕೊಂಡ್ರೆ ದೊಡ್ಡ ಇದಾಗತ್ತೆ ಅನ್ನೋ ಕಾರಣಕ್ಕೆ. ಸರ್ ಕುಲ್ದೀಪ್ ನಾನೊಂದು 20 ವರ್ಷದಿಂದ ನೋಡಿದ್ದೀನಿ, ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೀನಿ, ನನ್ನ ಜೊತೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ನನಗೆ ಯಾವಾಗ್ಲೂ ಅನ್ಸುತ್ತೆ ಎಂಥ ಅದ್ಭುತ ನಟ ಅಂತ. ಆದ್ರೆ ನನಗೆ, ನಮ್ಮ ಮನೆಯವ್ರಿಗೆ, 4 ಜನಕ್ಕೆ, ನಮ್ಮ ಫ್ರೆಂಡ್ಸ್, ನಮ್ಮ ಏರಿಯಾನಲ್ಲಿ ಟೀ ಕುಡಿದ್ರೆ ಅದು ಅನ್ನಿಸ್ಬಿಟ್ರೆ ಸಾಲದು. ಸೊ ಇವಾಗ ಕುಲ್ದೀಪ್ ಏನ್ ಮಾಡ್ತಾರೆ, ಹೆಂಗ್ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ? ಈಸ್ ಅನ್ ಆಕ್ಟರ್. ಅವ್ರಿಗೇನಿರುತ್ತೆ, ಯಾರೋ ಒಬ್ರು ನಿರ್ದೇಶಕರ ಹತ್ರ ಹೋಗ್ತಾರೆ, ಅವ್ರಿಗೊಂದು ಫೋಟೋ ಕೊಡ್ತಾರೆ, ಅಥವಾ ನಾನೊಂದು ಸಿನಿಮಾ ಮಾಡ್ತೀನಿ ಸರ್, ಇದ್ರಲ್ಲಿ ನಂಗೊಂದು ಚಾನ್ಸ್ ಕೊಡಿ ಅಂತಾರೆ. ನಿರ್ಮಾಪಕರು ಒಪ್ಬೇಕು, ನಿರ್ದೇಶಕ ಏನಕ್ಕೆ ಒಪ್ತಾರೆ ಸರ್? ಕುಲ್ದೀಪ್ ಅವ್ರನ್ನ ಹಾಕೊಳ್ಳೋದಕ್ಕೆ ಏನಕ್ಕೆ ಒಪ್ತಾರೆ ಯಾರಾದ್ರೂ? ಇವತ್ತು ಒಪ್ಪಲ್ಲ ಸರ್. ಯಾವ್ಯಾವ ಸಿನಿಮಾದಲ್ಲಿ ಮಾಡಿದ್ದಾರೆ, ಇವರಿಂದ ಏನೇನು ಹಿಟ್ಗಳು ಬಂದಿದೆ, ಇವ್ರ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ನೋಡ್ಕೊಂಡು ಅವ್ರ ಬಜೆಟ್ಗೆ ತೂಗಿದ್ರೆ ಮಾತ್ರನೇ ಅವ್ರಿಗೆ ಸಿನಿಮಾ ಸಿಗತ್ತೆ. ಆಮೇಲೆ ಅವ್ರಿಗೆ ಸಿಗೋ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದ್ರೆ, ಅವ್ರು ಇದೀನೋ ಇಲ್ವೋ ಅಂತ ಥಿಯೇಟರ್ಗೆ ಹೋಗಿ ನೋಡೋವರೆಗೂ ಗೊತ್ತಿರಲ್ಲ ವೆದರ್ ಹಿ ಇಸ್ ದೇರ್ ಅಂತ. ಬಟ್ ಡಸ್ ದಟ್ ಮೀನ್ ದಟ್ ಹಿ ಡಸ್ ನಾಟ್ ಹ್ಯಾವ್ ಟ್ಯಾಲೆಂಟ್? ಇಲ್ಲ, ನನಗೆ ಗೊತ್ತು ಅವ್ರ ಟ್ಯಾಲೆಂಟ್ ಏನು ಅಂತ ಈ ಪಿಕ್ಚರ್ ಅಲ್ಲಿ ನೋಡ್ತೀರಾ, ದಟ್ಸ್ ಆಲ್. ಸೊ ಇದೇ ತರ ಅದು ಕುಲ್ದೀಪ್ ಆಗಿರ್ಬೋದು. ಇನ್ನೊಂದು ಈ ಹುಡುಗನ ಬಗ್ಗೆ ಹೇಳ್ತೀನಿ. ಮಜ್ಜಿಗೆ ಅಂತ ಒಂದು ಪಾತ್ರ ಮಾಡಿದ್ದಾರೆ, ರಾಘವ್ ರಾಮ್ ಅಂತ. ಈ ಸಿನಿಮಾಗೆ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಆಲ್ಸೋ. ಇವ್ರ ಏಜ್ 28 ವರ್ಷ. ಯಾವ್ದು ಯೂಶಲಿ ಅಂದ್ರೆ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಬೆಂಗಳೂರಲ್ಲಿ ಒಂದು 10-15 ವರ್ಷ ಆಗಿದೆ, ಸೆಟಲ್ ಆಗಿದ್ದಾರೆ. ಎಲ್ಲೋ ಅಲ್ಲಿಂದ ಏನೋ ದುಡ್ಡು ಸಿಕ್ಬಿಡ್ತು, ತಗೊಂಬಂದ್ಬಿಟ್ಟು ಇಲ್ಲಿ ಪಿಕ್ಚರ್ ಮಾಡ್ಬಿಡ್ತೀನಿ ಅನ್ನೋ ತರ ಬಂದವರಲ್ಲ. ಎಷ್ಟು ಕ್ಲಾರಿಟಿ ಇದೆ ಅಂದ್ರೆ, ಸರ್ ನನಗೆ ಆಕ್ಟಿಂಗ್ ಬರುತ್ತೆ ಸರ್, ನಾನು ಯಾವ್ದೋ ಒಂದು 4-5 ಸಿನಿಮಾಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದೀನಿ ಸರ್. ಆದ್ರೆ ನಾನು ಹೆಂಗ್ ಹೋಗ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ಗೆ, ಒಬ್ಬ ಡೈರೆಕ್ಟರ್ಗೆ ಹೇಳಿ ಸರ್ ನಾನು ಹಾಕೊಂಡು ಒಂದು ಸೀನ್ ಬರೀರಿ, ನಾನು ಹಾಕೊಂಡು ಒಂದು ಸಿನಿಮಾ ಹೋಗಲ್ಲೇ ಅಂತಾರೆ. ಏನಕ್ಕೆ ಅಂದ್ರೆ, ಈ ಫೇಸ್ಗಿರೋ ವ್ಯಾಲ್ಯೂ ಅಲ್ಲ, ಅಥವಾ ಈ ಟ್ಯಾಲೆಂಟ್ ಅನ್ನೋದಲ್ಲ, ಅವ್ರು ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಚಾನ್ಸ್ ಸಿಗುತ್ತೆ. ಇವತ್ತು ಇದೇ ತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ರಾಮು, ನನ್ನ ಹುಲಿರಾಯ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಂಥವ್ರು. ನಮ್ಮ ಯಾರು ತೇಜಸ್ವಿ ಹರಿದಾಸ್ಗೆ ವಲಸೆ ಬಂದವರೇ ಅನ್ನೋ ಹಾಡಿಗೆ ಹಿ ಗಾಟ್ ಎ ಸ್ಟೇಟ್ ಅವಾರ್ಡ್. ನಾನು ಇವ್ರಿಗೆ ಹೇಳಿದ್ದೆ, ಗುರು ಅದೊಂದು ಸಿನಿಮಾದ ವಲಸೆ ಬಂದವರೇ ಹಾಡು, ಆಮೇಲೆ ಹೇ ಹುಡುಗಿ ಹಾಡು, ಅದೆಷ್ಟೋ ವ್ಯೂಸ್ ಹೋಗಿ ಗಣೇಶ್ ಕಾರಂತ್ ಹಾಡಿದ ಹಾಡು, ಇಟ್ ಬಿಕೇಮ್ ಸೂಪರ್ ಹಿಟ್ ಆ ಟೈಮ್ಗೆ, 2018-19. ಬಟ್ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತೀವಲ್ಲ. ಇವತ್ತು ಅರ್ಜುನ್ ರಾಮು ಅಂದ್ರೆ ಮತ್ತೆ ಓ ಕರೆಕ್ಟ್, ಅದೇ ಹುಲಿರಾಯ ಮಾಡಿದ್ರಲ್ಲ, ಹೌದಲ್ಲ, ಕರೆಕ್ಟ್ ಚೆನ್ನಾಗಿತ್ತು ಅಂತಾರೆ. ಮಧ್ಯದಲ್ಲಿ ರಕ್ಷಿತ್ ಶೆಟ್ಟಿ ಅವ್ರದ್ದೊಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ ಅಂತ ಮಾಡಿದ್ರು. ನಾನು ಇವ್ರ ಹತ್ರ ಏನಕ್ಕೆ ಅರ್ಜುನ್ ಜನ್ಯ ನನ್ ಬಹಳ ಕ್ಲೋಸ್ ಫ್ರೆಂಡ್. ಇಫ್ ಐ ಕಾಲ್ ಹಿಮ್, ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಮಾಡ್ತಾರೆ, ಯಾರೇ ಆಗಿರ್ಬೋದು. ನಮ್ಗೆ ಇಂಡಸ್ಟ್ರಿನಲ್ಲಿ ಇವತ್ತು ನಾವು ಸಿನಿಮಾಗಳು ಮಾಡ್ತಾ ಇದೀವಿ, ಇನ್ನೊಂದು ಸರ್ ಬನ್ನಿ ಅಂದ್ರೆ ಮಾಡ್ತಾರೆ. ವೈ ಡಿಡ್ ಐ ಚೂಸ್ ಅರ್ಜುನ್ ರಾಮು ಅಂದ್ರೆ, ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂತ ಒಂದು ಏನಂತಾರೆ ಅವಗಾಹನೆ, ಸೌಂಡ್ ಅಂದ್ರೆ ಏನು, ಇದಕ್ಕೆ ಅವ್ರು ಮಾಡಿರುವಂತ ಶ್ರದ್ಧೆ. ನಾನು ಏನೋ ಒಂದು ಸುಮ್ಮನೆ ಒಂದು ಮ್ಯೂಸಿಕ್ ಕೊಟ್ಬಿಡಿ ಅಂತ ಕೇಳಲಿಲ್ಲ ಇವ್ರನ್ನ. ಈ ತರ ಟೆಕ್ನಿಷಿಯನ್ಗಳ ದಂಡು. ನನ್ನ ಪಕ್ಕದಲ್ಲಿ ಕೂತಿರೋರು ದ್ವಾರ್ಕೀಶ್ ಅವರ ಮಗ, ಅಭಿಲಾಷ್ ದ್ವಾರ್ಕೀಶ್. ಒಂದು ಲೆಗಸಿ ಕರ್ನಾಟಕದಲ್ಲಿ
ಯಾವತ್ತೋ ಒಂದು ಅದು ಎಲ್ಲರೂ ಹೇಳಿರ್ತಾರೆ, ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡಲ್ಲ. ಆಸ್ ಅ ಫಿಲ್ಮ್ ಮೇಕರ್ ಆಫ್ರಿಕಾದಲ್ಲಿ ಶೀಲಾ, ಆಮೇಲೆ ಸುಮಾರಷ್ಟು ಅವ್ರು ಮಾಡಿರೋ ಸಿನಿಮಾಗಳು, ಅವ್ರ ಲೆಗಸಿ, ನಾನು ಅಭಿ ಸರ್ ಯಾವಾಗ್ಲೂ ಮಾತಾಡ್ತಾನೆ ಇರ್ತೀವಿ. ಇವ್ರಿಗೆ ಟ್ಯಾಲೆಂಟ್ ಇಲ್ವಾ ಸರ್? 25 ವರ್ಷದ ಹಿಂದೆ ಹೃದಯ ಕಳ್ಳರು ಮಾಡಿದ್ರು, ಆಮೇಲೆ ಅರ್ಧಂಬರ್ಧ ಪ್ರೇಮ ಕಥೆ ಮಾಡಿದ್ರು. ಈಗ ಅಭಿಲಾಷ್ ಸರ್ ಇವಾಗ ಅರವಿಂದ್ ಸರ್ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಬನ್ನಿ ಸರ್ ಮಾಡೋಣ ಅಂತ ಜೋಕರ್ ಜಾನಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ನನಗೆ ದ್ವಾರಕೀಶ್ ಸರ್ ಕಾಣಿಸ್ತಾರೆ ಅದರಲ್ಲಿ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿದ್ದೆ, ಸರ್ ದಯವಿಟ್ಟು ಈ ಸಿನಿಮಾಗೋಸ್ಕರ ಯು ಟು ಬಿ ಇನ್ ದಟ್ ಲುಕ್ ಅಂತ. 45 ದಿವಸ ಓವರ್ ಅ ಪೀರಿಯಡ್ ಆಫ್ 2 or 3 ಶೆಡ್ಯೂಲ್ಸ್ ಅದೇ ತರ ಮೇಂಟೈನ್ ಮಾಡ್ಕೊಂಡು ಆಕ್ಟ್ ಮಾಡಿದ್ರು. ಇವಾಗ ಅಭಿಲಾಷ್ ಸರ್ ಟ್ಯಾಲೆಂಟ್ ಇದೆಯೋ ಇಲ್ವೋ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದ್ ಬೇರೆ ವಿಚಾರ. ಆದ್ರೆ ಏನಕ್ಕೆ ಇವ್ರುಗಳಿಗೆಲ್ಲ ಇವತ್ತಿಗೂ ಕೂಡ ನಾನು ಇಲ್ಲಿ ಕರೆದು ಸ್ಟೇಜ್ ಮೇಲೆ ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಆಲ್ ದಿಸ್ ಅಂದ್ರೆ, ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಲಾನ್ ಇಂಡಿಯಾ ಸಿನಿಮಾ, ಟೆಕ್ನಿಕಲ್ ಸಿನಿಮಾ, ಒಳ್ಳೆ ಪ್ರೊಡ್ಯೂಸರ್ಗಳು, ಒಳ್ಳೆ ಡೈರೆಕ್ಟರ್ಗಳು ಅದ್ಭುತವಾಗಿ ಕನ್ನಡ ಇಂಡಸ್ಟ್ರಿನ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಾನು ದಿನಕ್ಕೊಂದೊಂದು ಕತೆ ಮಾಡುವಂತ ಕಳ್ಳನ ಮಗ ನಾನು. ನನಗೇನಾಗ್ಬಿಟ್ಟಿದೆ ಅಂದ್ರೆ ಎಷ್ಟೋ ಕತೆಗಳಿದೆ ಹೇಳೋದಕ್ಕೆ, ಮೀಡಿಯಂ ಇದೆ. ನಾನೊಂದು 22 ವರ್ಷದ ಹಿಂದೆ ನಾನು ಡಿಜಿಟಲ್, ಬಗಾಡೆ ಅವರು ಹೇಳ್ದಂಗೆ ನಾನು ಡಿಜಿಟಲ್ ಮೀಡಿಯಂನ ಫಸ್ಟ್ ಟೈಮ್ ನಮ್ ಕರ್ನಾಟಕದಲ್ಲಿ ಅಶೋಕ್ ಕಶ್ಯಪ್ ನಾನು ಇಬ್ರು ನಮ್ಮೇರಿಯಲ್ಲಿ ಒಂದಿನ ಸಿನಿಮಾ ಮಾಡಿದಾಗ, ಯಾವ್ದೋ ಡಿಜಿಟಲ್ ಅಂತೆ ಗುರು, ಇವ್ನು ಯಾವ್ದೋ ಟಿವಿ ಸೀರಿಯಲ್ ಕ್ಯಾಮ್ರಾ ತಗೊಂಡ್ ಮಾಡ್ತಾವನೆ ಅಂದ್ರು. ಆ ಸಿನಿಮಾ ಮುಗಿದು ರಿಲೀಸ್ ಆಗೋ ಟೈಮ್ಗೆ ಹೆಂಗ್ ಮಾಡಿದೆ ಗುರು ಅಂತ ಇಂಡಸ್ಟ್ರಿಯವರೇ ಸುಮಾರು ಜನ ಬಂದು ಕೇಳಿದ್ರು. ಅವತ್ ನಮ್ಗೆ ಏನಿತ್ತು ಗೊತ್ತಾ, ಒಂದು ಹಸು, ನನ್ ಮಗನ್ ಯಾರಾದ್ರೂ ಒಂದು ಕ್ಯಾಮ್ರಾ ಕೊಟ್ಬಿಟ್ರೆ ಗುರು, 1-2 ಶಾರ್ಟ್ ಫಿಲ್ಮ್ ತೆಗೆದ್ಬಿಡೋಣ ಗುರು, ಯಾರೋ ಒಬ್ರಿಗೆ ತೋರಿಸ್ಬಿಡೋಣ ಗುರು, ಅವ್ರಿಗೇನೋ ನಾನು ಮಾಡಿರೋಂತ ಒಂದು ಸೀನ್ ಇಷ್ಟ ಆಗ್ಬಿಟ್ರೆ ನಂಗೆ ಎಲ್ಲೋ ಒಂದು ಡೈರೆಕ್ಷನ್ ಚಾನ್ಸ್ ಸಿಗುತ್ತೆ. ಅವಾಗ ನಾನು ಆಕ್ಟರ್ ಆಗಿದ್ದೆ, ಆಕ್ಟ್ ಮಾಡ್ತಾ ಇದ್ದೆ, ಯಾರೊಬ್ಬ ಕರೆದು ಬಿಡ್ತಾನೆ, ಕಾದೆ. ಐ ವೈಟೆಡ್ 2008 ತನಕ ಕಾದೆ, ಆಲ್ಮೋಸ್ಟ್ 2002ರಿಂದ ಯಾರು ಕರೆದ್ಬಿಟ್ಟು ಇಲ್ಲೊಂದು ಏನು ಹಾಕಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಶಾರ್ಟ್ ಫಿಲಮ್ ನಾನೇ ತಕ್ಕೊಂಡು ಅಲ್ಲಿಂದ ನನಗೆ ನನ್ನ ನಮ್ಮೇರಿಯಲ್ಲಿ ಒಂದಿನ ಪ್ರೊಡ್ಯೂಸರ್ ಸಿಕ್ಕಿದ್ದು, ಅಲ್ಲಿಂದ ಆಕ್ಟರ್ಗಳು ಸಿಕ್ಕಿದ್ದು. ನನ್ನ ಮೊದಲನೇ ಸಿನಿಮಾ, 2ನೇ ಸಿನಿಮಾ, 3ನೇ ಸಿನಿಮಾ ಇಲ್ಲಿವರೆಗೂ ಒಬ್ರು ನಿರ್ಮಾಪಕರು ಬಾಗಿಲು ತಟ್ಬಿಟ್ಟು ಬಾಗರು ಪಿಕ್ಚರ್ ಮಾಡ ಅಂತ ಹೇಳಿಲ್ಲ. ಈಗ ಅದಾಗ್ತಾ ಇದೆ ದೇವ್ರ ದಯದಿಂದ. ಬಟ್ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈ ತರದ ಸಿನಿಮಾಗಳು ಕಂಟೆಂಟ್ ಇಸ್ ದಿ ಕಿಂಗ್, ಎಲ್ಲರೂ ಕಂಟೆಂಟ್ ಇಸ್ ದಿ ಕಿಂಗ್ ಅಂತಾನೆ ಇರ್ತಾರೆ. ಆದ್ರೆ ನಿಜವಾಗ್ಲೂ ಕಂಟೆಂಟ್ ಮಾಡೋದಕ್ಕೆ ಎಲ್ಲಿದೆ ಸರ್ ಮಾರ್ಕೆಟ್? ಆಚೆ ಕಡೆ ಹೋಗ್ಬಿಟ್ಟು ನಾನು ಯಾರಾದ್ರೂ ಒಬ್ರು ಪ್ರೊಡ್ಯೂಸರ್ನ ಇವತ್ತು ನಾನು ಮೀಟ್ ಮಾಡಿದ್ರೆ ನೆಗೆಟಿವ್ ಏನಾಗತ್ತೆ, ಇಮಿಡಿಯೇಟ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ನಿನ್ ಸಿನಿಮಾದಲ್ಲಿ ಹೀರೋ? ಸರ್ ಹಿಂಗಿದೆ ಸರ್, ಈ ತರದ್ ಒಂದು ಕತೆ ಮಾಡಿದೀನಿ ಸರ್, ಇದನ್ನ ಸಿನಿಮಾ ಮಾಡಿದ್ರೆ 2 ಕೋಟಿನಲ್ಲಿ ಸಿನಿಮಾ ಮಾಡೋದು. 2 ಕೋಟಿಲಿ ಪಿಕ್ಚರ್ ಆಗುತ್ತಾ ಇವತ್ತಿನ ಕಾಲದಲ್ಲಿ? 2 crores ಇವನೇನೋ ಕತೆ ಹೊಡಿತಾವ್, ಇವನ್ ಗ್ಯಾರಂಟಿ ಇವನೇನೋ ಮಾಡಕ್ ಹೋಗ್ತಾನೆ. ಇಲ್ಲ ಸರ್, ಆಗುತ್ತೆ ಸರ್, ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ, ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ, ಬ್ಯೂಟಿಫುಲ್ ಆಗಿ ಮಾಡಿ 2 CR ಅಲ್ಲಿ ನಾವು ಒಂದು ಸಿನಿಮಾ ಮಾಡೋಣ ಸರ್. ಹೌದಾ, ಮಾಡೋಣ, ಸೂಪರ್. ಯಾರು ಹೀರೋ? ಸರ್ ಹೀರೋ ಅದೇ ಸರ್, ಈ ಕತೆಗೆ ನಾವು ಯಾರು ಅಂತ ಆಯ್ಕೆ ಮಾಡ್ಕೊಳ್ಳೋಣ ಸರ್. ಇಲ್ಲ, ಒಂದ್ ಕೆಲಸ ಮಾಡೋಣ, ಯಾರಾದ್ರೂ ಒಂದು 1 2 3 4 5 6 7 8 9 10 230 ಹೀರೋಸ್ ಇದಾರಲ್ಲ, ಯಾರಾದ್ರೂ ಒಬ್ರು ಸಿಗ್ಲಿ, ಅದು ಮಾರ್ಕೆಟ್ ಏನು ನೋಡ್ಕೊಂಡು ಮಾಡೋಣ. ಕರೆಕ್ಟ್ ಸರ್, ಅವ್ರಿಗದು ವ್ಯಾಪಾರ ಆಗಬೇಕು, ಸಿನಿಮಾ ಆಗ್ಬೇಕು, ಆದ್ರೆ ಸೇಫ್, ಅದೇ ಪ್ರೊಡ್ಯೂಸರ್ ಅನ್ನೋದು. ಸೊ ನಾನು ಡಿಸೈಡ್ ಮಾಡಿದೆ, ನಾವ್ ಏನಕ್ಕೆ ನಿರ್ಮಾಪಕರನ್ನ ಹುಡ್ಕೊಂಡೋಗಿ ಅವ್ರ ದುಡ್ಡನ್ನ ತಗೊಂಡು ನಾವೇನು ಮಾಡಿ ಬೇಡ, ಕತೆಗಳು ಮಾಡ್ತಾ ಇದೀವಲ್ವಾ, ಆ ಕತೆಗಳನ್ನ ಹೇಳೋದಕ್ಕೆ ಇವತ್ತು ಕ್ಯಾಮ್ರಾ ಇದೆ, ತಲೆ ಕೆಟ್ರೆ ಫೋನಲ್ಲಿ ತೆಗೆದಾಕ್ಬಿಡ್ತೀನಿ ಪಿಕ್ಚರ್ನ. ಈ ತರ ಹೇಳೋಂತ ಕಥೆಗಳನ್ನ ನಾವು ಬ್ಯೂಟಿಫುಲ್ ಆಗಿ ಒಳ್ಳೊಳ್ಳೆ ನಟರನ್ನ ಸೇರಿಸ್ಕೊಂಡು ಕನ್ನಡ ಚಿತ್ರೋದ್ಯಮದಲ್ಲಿ ಆಗೊಂದ್ಸಲ ಈಗೊಂದ್ಸಲ ಬರುವಂತ ಒಳ್ಳೆ ಸಿನಿಮಾಗಳಲ್ಲದೆ, ಹಂಗನ್ಬಿಟ್ಟು ನಾವೇನೋ ದಿನ ಬೆಳಗಾದ್ರೆ ಸಖತ್ತಾಗಿರೋ ಸಿನಿಮಾ ತೆಗೆದು ಬಿಡ್ತೀವಿ ಅಂತಲ್ಲ. ವಿ ಆರ್ ಆಲ್ಸೋ ಆನ್ ದಿ ಲರ್ನಿಂಗ್ ಕರ್ವ್. ನಮ್ಮ ಬಜೆಟ್, ನಮ್ಮ ಕೆಪಾಸಿಟಿ, ನಮ್ಮ ತಾಳ್ಮೆ ಎಲ್ಲವನ್ನೂ ನಾವು ಇಟ್ಕೊಂಡು, ಇಲ್ಲಿ ನಾನು ಹೇಳ್ತಿದ್ದೆ ನನ್ನ ಹೆಂಡತಿಗೆ, ಆಕ್ಚುಲಿ ನಾವೊಂದು ಈ ಇಡೀ ಸಿನಿಮಾನ ನಾವೊಂದು 53 ದಿವಸ ಶೂಟ್ ಮಾಡಿದೀವಿ. ಇಡೀ ಸಿನಿಮಾ ಎಲ್ಲ ಆದ್ಮೇಲೆ ನಮ್ಗೆ ಅನ್ಸಿದ್ದು, ಇಲ್ಲಿ ಏನಾಯ್ತು ಅಂದ್ರೆ 53 ದಿನದ ನಮ್ಮ ಟೈಮ್ ನ ನಾವು ಇನ್ವೆಸ್ಟ್ ಮಾಡಿದ್ವಿ. ದುಡ್ಡು ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಅನ್ನೋದು ಅದು ಕೇಳಿದ್ರೆ ಅದು ಇಲ್ಲ ಆಯ್ತು ಬಾ ಗುರು ಅಂತಾರೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಗುಡ್ ವಿಲ್ ನ ಯೂಸ್ ಮಾಡ್ಕೊಂಡು, ನಾನು ಹೇಳದ್ನಲ್ಲ, ಕಾಲಿಟ್ಟೆ ಈ ಪಿಕ್ಚರ್ ಮಾಡ್ಬೇಕು ಅಂತ ಅಷ್ಟೇ. ಈ ಕಡೆಗೆ ಇವತ್ತು ಈ ಪ್ರೆಸ್ ಮೀಟ್ ಅಲ್ಲಿ ನಿಂತಿದ್ದೀನಿ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್. ಇಲ್ಲಿ ಯಾರು ಕೂಡ ನನ್ನ ರೆಮ್ಯೂನರೇಷನ್ ಎಷ್ಟು, ಬಾಟಾ ಎಷ್ಟು, ಇನ್ಕ್ಲೂಡಿಂಗ್ ನಮ್ಮ ಅಲ್ಟಿಮೇಟ್ ಶಿವ ಅವ್ರು ಇಲ್ಲೇ ಇದಾರೆ, ನಮ್ಮ ಫೈಟ್ ಮಾಸ್ಟರ್ ಸರ್. ಎಂತೆಂತ ರಿಸ್ಕಿ ಫೈಟ್ಸ್ ಮಾಡ್ಕೊಟ್ರು ಅಂದ್ರೆ, ಇದ್ಯಾವ್ದು ಎಗರ್ಬಿಟ್ಟು ಕಾಲೆದ್ಬಿಟ್ಟು ಹೊಡೆಯುವಂತ ಫೈಟ್ಗಳಲ್ಲ, ರಾ ಫೈಟ್ಗಳು. ಅದನ್ನ ಮಾಡ್ಬೇಕು ಅಂದ್ರೆ ಅಲ್ಟಿಮೇಟ್ ಶಿವ ಅವ್ರು ಹೇಳಿ, ಸರ್ ನೀವು ಮಾಡ್ತಾ ಇದೀರ ಪಿಕ್ಚರ್ ಅಂತ ನಾವ್ ಇದೀವಿ ಸರ್ ಅಂತ. ಸರ್ ನನ್ನ ಇಷ್ಟು ವರ್ಷದ ಜರ್ನಿ, ನಮ್ಮೇರಿಯಲ್ಲಿ ಒಂದಿನ, ತುಗ್ಲಕ್, ಹುಲಿರಾಯ, ಅರ್ಧಂಬರ್ಧ ಪ್ರೇಮ ಕತೆ, ಕಮಿಂಗ್ ಅಪ್ ಟು ಕಂಟ್ರಿ ಮೇಡ್, ಇಲ್ಲಿವರೆಗೂ ನನಗೆ ಅನ್ಸಿರೋದೇನು ಅಂದ್ರೆ, ಅದ್ಭುತವಾಗಿರೋ ಟೆಕ್ನಿಷಿಯನ್ ಗಳನ್ನ, ಆರ್ಟಿಸ್ಟ್ ಗಳನ್ನ ನಾನು ಸಂಪಾದನೆ ಮಾಡಿದೀನಿ ಸರ್. ದಟ್ ಈಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಹಿಂದೆ ಯಾರ್ಯಾರು ನಮ್ಮ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಏನೇನ್ ಆಗಿದ್ದಾರೆ ಅನ್ನೋದೆಲ್ಲ ನನಗೆ ಮಾತಾಡಕ್ ಇಷ್ಟ ಇಲ್ಲ. ಏನಕ್ಕೆ ಅಂತಂದ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಟ್ಯಾಲೆಂಟ್ ಬಿಟ್ಟಿದ್ದು. ಐ ವಾಂಟ್ ಆಲ್ ದೀಸ್ ಪೀಪಲ್ ಟು ಗ್ರೋ ಅಪ್ ಲೈಕ್ ದಟ್ ಅಂಡ್ ಬಿಕಮ್ ಬಿಗ್ ಲೈಕ್ ದಟ್.
ನಾನು ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ಸ್ಟಾರ್ ಸಿಸ್ಟಮ್ ಅಲ್ಲಿ ಇರುವಂತ ಅದ್ಭುತ ಸಿನಿಮಾಗಳು ನಾವೆಲ್ಲರೂ ಪ್ರಚಾರ ಮಾಡ್ತೀವಿ, ನಮಗೂ ಇಷ್ಟ, ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಮೇಕಪ್ಗಳು, ಟೆಕ್ನಾಲಜಿ, ಲೈಟಿಂಗ್, ಜಿಗಿ ಜಿಗಿ ರೀ ಸಿನಿಮಾ ಅಂದ್ರೆ ನನ್ನ ಮಗನ್ ಗೂಸ್ ಬಾಂಬ್ಸ್, ಎಲಿವೇಶನ್, ನಮ್ ಪಿಕ್ಚರ್ ಅಲ್ಲೂ ಅವೆಲ್ಲ ಇದೆ. ಆದ್ರೆ ನಮ್ದು ಆ ತರದ ಬಿಲ್ಡಪ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.